ಹಲೋ ನಮಸ್ಕಾರ. ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಂಟೆಂಟ್ ನಲ್ಲಿ ಏನ್ ಮಾತಾಡ್ತಾ ಇದ್ದೇನೆ ಅಂತ ನೀವು ಕೇಳಿದ್ರೆ, ರಾಜ್ಯದಲ್ಲಿ ಈಗ ಮತ್ತೆ ಧರ್ಮಸ್ಥಳ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಆಗಿ ಗುರುತಿಸಿಕೊಂಡಿದ್ದಂತಹ ಚಿನ್ನಯ್ಯ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ. ಸ್ಫೋಟಕ ವಿಚಾರವನ್ನ ತಿಳಿಸಿದ್ದಾನೆ ನ್ಯಾಯಾಲಯಕ್ಕೆ. ಈ ಪ್ರಕರಣದ ಹಿಂದೆ 200 ಕೋಟಿ ರೂಪಾಯಿಯ ಷಡ್ಯಂತ್ರ ನಡೆದಿತ್ತು ಅಂತ. ಕೇರಳದಿಂದ ಹಣ ಬರ್ತಾ ಇತ್ತು, ಜೊತೆಗೆ 200 ಕೋಟಿ ರೂಪಾಯಿ ಷಡ್ಯಂತ್ರದ ಹಿಂದೆ ಅನೇಕರು ಪಾತ್ರಧಾರಿಗಳಿದ್ದಾರೆ ಅಂತ. ಅದರಲ್ಲಿ ಪ್ರಮುಖ ಹೆಸರು ಬಹುಭಾಷಾ ನಟ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಪ್ರಕಾಶ್ ರಾಜ್ ಅಲಿಯಾಸ್ ಪ್ರಕಾಶ್ ರೈ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಪ್ರಕಾಶ್ ರೈ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ರು, ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಅಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಕೂರ್ಗ್ ಬಸ್ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ಗಳು ನಿಮ್ಗೆ ಪಟ್ ಅಂತ ಸಿಗ್ತಾ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡು ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಪ್ರಕಾಶ್ ರೈ ಅವರು ಸುದ್ದಿಗೋಷ್ಠಿಯನ್ನ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಕರೆದಿದ್ರು. ಬೆಳಗ್ಗೆ 10:30ಗೆ ಆರಂಭ ಆಗ್ಬೇಕಾಗಿತ್ತು. ಸುದ್ದಿಗೋಷ್ಠಿ ಆರಂಭ ಆಯಿತು. ಆದ್ರೆ ಅವರ ಉದ್ದೇಶಿತ ವಿಚಾರದ ಬದಲಾಗಿ ಬೇರೊಂದು ವಿಚಾರ ತುಂಬಾನೇ ಚರ್ಚೆ ಆಯ್ತಲ್ಲಿ. ಸ್ಪೆಷಲಿ ಪತ್ರಕರ್ತರ ಟೀಕೆಗೆ, ಪತ್ರಕರ್ತರ ಪ್ರಶ್ನಾವಳಿಗೆ ಅವರು ಆರಂಭದಲ್ಲೇ ಒಳಗಾಗ್ಬೇಕಾಯ್ತು. ಪತ್ರಕರ್ತರ ಆಕ್ರೋಶಕ್ಕೂ ಕೂಡ ಒಳಗಾಗ್ಬೇಕಾಗಿತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ನಿನ್ನೆ ಪ್ರೆಸ್ ಮೀಟ್ಗೆ ಬುಕ್ ಮಾಡ್ಕೊಂಡಿದ್ರಲ್ಲ, ಬುಕ್ ಮಾಡಿದ ನಂತರದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಖಾತೆಯಲ್ಲಿ ಪೋಸ್ಟ್ ಹಾಕೊಂಡಿದ್ರು ಒಂದು. ಅದರಲ್ಲಿ ಈ ರೀತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ, ಅದಕ್ಕೆ ಪತ್ರಕರ್ತನನ್ನ ಇನ್ವೈಟ್ ಮಾಡಿ ಒಂದು ಪೋಸ್ಟ್ ಹಾಕಿದ. ಅದು ಏನು ಅಂತ ನಾನು ಒಮ್ಮೆ ಓದಿ ಬಿಡ್ತೇನೆ. ಇದು ಪ್ರಕಾಶ್ ರಾಜ್ ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಬಂದಂತಹ ಪೋಸ್ಟ್, ಅದನ್ನ ಹೇಳ್ತಾ ಇದ್ದಾರೆ. ನಮಸ್ಕಾರ ಮಾಧ್ಯಮ ಮಿತ್ರರೇ, ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ಚಿನ್ನಯ್ಯ ನೀಡಿರುವ ಹೇಳಿಕೆಯಲ್ಲಿ ನಿಮ್ಮ ಜೊತೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳಬೇಕಾಗಿದೆ. ದಿನಾಂಕ 17/6/2026 ಬೆಳಗ್ಗೆ 10:30ಕ್ಕೆ ಬೆಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭೇಟಿಯಾಗೋಣ ಬನ್ನಿ. ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಸೇಮ್ ಇದೇ ಇದನ್ನ ಇಂಗ್ಲಿಷ್ ನಲ್ಲೂ ಕೂಡ ಹಾಕಿದ್ರೆ, ಅದನ್ನ ಓದೋದಿಲ್ಲ. ಈ ವಿಚಾರವಾಗಿ ಅವ್ರು ಯಾವಾಗ ಪೋಸ್ಟ್ ಹಾಕೊಂಡ್ರು, ಅದಾದ ನಂತರದಲ್ಲಿ ಅಲ್ಲೇ ತುಂಬಾ ಪರ ವಿರೋಧದ ಪ್ರತಿಕ್ರಿಯೆಗಳು ಆ ಪೋಸ್ಟ್ಗೆ ಬರೋದಕ್ಕೆ ಶುರುವಾಗಿದ್ವು. ಎಸ್ಪೆಷಲಿ ಮೀಡಿಯಾ ಫೀಲ್ಡ್ ನಲ್ಲಿರುವವರು ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರ ಆ ಕೊನೆಗೆ ಬರೆದಿದ್ರಲ್ಲ, ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತ. ಅದಕ್ಕೆ ಪತ್ರಕರ್ತರು ಆಕ್ರೋಶವನ್ನ, ಟೀಕೆಯನ್ನ ಅವರ ಪೋಸ್ಟ್ಗೆ ಹಂಚಿಕೊಂಡಿದ್ರು, ತಮ್ಮ ಖಾತೆಗಳಲ್ಲಿ ಕೂಡ ಹಂಚಿಕೊಳ್ತಾ ಇದ್ರು. ಪ್ರಕಾಶ್ ರಾಜ್ ಅವ್ರನ್ನ ಸಮರ್ಥಿಸುವವರು ಅವ್ರನ್ನ ಬೆಂಬಲಿಸಿ ಪೋಸ್ಟ್ ಹಾಕೊಳ್ತಿದ್ರು. ಅದಿರ್ಲಿ, ಇವತ್ತು ಬೆಳಗ್ಗೆ ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಮೀಟ್ ಶುರು ಮಾಡ್ತಾ ಇದ್ದಾಗೆ ಪತ್ರಕರ್ತರ ಮೊದಲ ಪ್ರಶ್ನೆ ಇದ್ದಿದೆ, ಈ ಮಾರಿಕೊಂಡ ಮಾಧ್ಯಮಗಳು ಯಾರು ಅನ್ನೋದು. ತುಂಬಾನೇ ಪ್ರಶ್ನೆಗಳು ಅಲ್ಲಿ ಇದ್ದಂತೆ ಎಲ್ಲರೂ ಪ್ರಶ್ನೆಗಳನ್ನ ಎತ್ತಾ ಇದ್ರು. ಆರಂಭದಲ್ಲಿ ಪ್ರೆಸ್ ಮೀಟ್ ನೋಡ್ತಾ ಕುಳಿತವರಿಗೆ ಈ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಲೈವ್ ಇದ್ವು, ಕೆಲವು ಮೀಡಿಯಾ ಪತ್ರಿಕೆಯ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಜೊತೆಗೆ ಸ್ಟೇಟ್ ಮೀಡಿಯಾಗಳ ಚಾನೆಲ್ಗಳು ಕೂಡ ಲೈವ್ ಇದ್ವು. ನೋಡ್ತಾ ಕೂತವರಿಗೆ ಆರಂಭದಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಈ ಕಡೆಯಿಂದ ರಿಪೋರ್ಟರ್ಸ್ ಪ್ರಶ್ನೆಗಳನ್ನ ಕೇಳ್ತಿದ್ರು, ಆ ಕಡೆಯಿಂದ ಪ್ರಕಾಶ್ ರಾಜ್ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ರು. ಅಲ್ಲಿ ಮೈಕ್ ವ್ಯವಸ್ಥೆ ಸರಿ ಇಲ್ಲದ ಕಾರಣಕ್ಕಾಗಿ ಸ್ಪಷ್ಟವಾಗಿ ಕೇಳ್ತಾ ಇರ್ಲಿಲ್ಲ. ಗಜಿಬಿಜಿ ಇತ್ತು. ನಂತರದಲ್ಲಿ ಮೈಕ್ ಸರಿ ಆಯ್ತು ಅನ್ಸುತ್ತೆ. ಸುಮಾರು ಹೊತ್ತು, ಒಂದು ಅರ್ಧ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಈ ವಿಚಾರವೇ ಡ್ರ್ಯಾಗ್ ಆಯ್ತಾ ಹೋಯ್ತು. ಅವರ ಉದ್ದೇಶ ಇದ್ದಿದ್ದು ಚಿನ್ನಯ್ಯನ ಸ್ಟೇಟ್ಮೆಂಟ್ ಕುರಿತಾಗಿ ರಿಯಾಕ್ಷನ್ ಮಾಡೋದಕ್ಕೆ, ಅವರ ಅಭಿಪ್ರಾಯವನ್ನ ಹೇಳೋದಕ್ಕೆ ಇದ್ದಿದ್ದು. ಆದ್ರೆ ಅಲ್ಲಿ ಆರಂಭದಲ್ಲಿ ಆಗಿದ್ದು ಈ ವಿಚಾರ, ಮಾರಿಕೊಂಡ ಮಾಧ್ಯಮಗಳ ವಿಚಾರ. ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಯಾರು ಮಾರಿಕೊಂಡ ಮಾಧ್ಯಮಗಳು? ನೀವು ಕನ್ನಡದಲ್ಲಿ ಪೋಸ್ಟ್ ಹಾಕಿ ಕನ್ನಡದ ಮಾಧ್ಯಮಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ವ್ಯಂಗ್ಯವಾಡಿದ್ದೀರಿ, ಬೇರೆ ಬೇರೆ ರೀತಿಯಾದ ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಪ್ರಕಾಶ್ ರಾಜ್ ಕೊಡ್ತಾ ಇದ್ರು ಒಂದೇ ಉತ್ತರ ಅವ್ರು ಕೊಡ್ತಾ ಇದ್ದೀನಿ, ನಾನು ಮಾರಿಕೊಂಡ ಮಾಧ್ಯಮಗಳಿಗೆ ಹೇಳಿದ್ದು ನಿಮಗಲ್ಲ, ನಿಮಗೆ ಪ್ರೆಸ್ ಕ್ಲಬ್ ನ ಗ್ರೂಪ್ ನಲ್ಲಿ ಅಫಿಷಿಯಲ್ ಇನ್ವೈಟ್ ಅನ್ನ ಮಾಡಿದ್ದೇನೆ, ಅದರಲ್ಲಿ ಗೌರವಯುತವಾಗಿ ಇನ್ವೈಟ್ ಮಾಡಿದ್ದೇನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ರೀತಿಯಾದಂತಹ ಪತ್ರಕರ್ತರನ್ನು ಫೇಸ್ ಮಾಡ್ತಾ ಇದ್ದೇನೆ, ಅನೇಕ ರೀತಿಯಾದಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಮಾರಿಕೊಂಡವರು ಇದ್ದಾರೆ, ಅವರಿಗೆ ನಾನು ಉಲ್ಲೇಖ ಮಾಡಿದ್ದು, ನಿಮಗೆ ಅಲ್ಲ ಅಂತ. ಆದ್ರೆ ಇಲ್ಲಿ ಪ್ರೆಸ್ ಕ್ಲಬ್ ನಲ್ಲಿ ಇದ್ದಂತಹ ಪತ್ರಕರ್ತರಿಗೆ ಅವರ ಉತ್ತರ ತೃಪ್ತಿ ತರ್ತಾ ಇರಲಿಲ್ಲ. ಹಾಗಾಗಿ ಪದೇ ಅದೇ ವಿಚಾರವನ್ನ ಕೇಳ್ತಾ ಇದ್ರು, ಯಾರು ಅಂತ ಬಹಿರಂಗಪಡಿಸಿ
ನೀವು ಅಲ್ಲಿ ಉಲ್ಲೇಖ ಮಾಡಿದಿಲ್ಲ, ಹಾಗಾದ್ರೆ ನೀವು ಅಲ್ಲಿ ಉಲ್ಲೇಖ ಮಾಡಿದ ವಿಚಾರ ಆದ್ರೆ ನೀವು ಅದನ್ನ ಯಾರು ಅನ್ನೋದು ಬಹಿರಂಗಪಡಿಸಿ, ಯಾರು ಮಾರಿಕೊಂಡವರು ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ. ಅಲ್ಲಿ ತುಂಬಾನೇ ಚರ್ಚೆ ಆಯ್ತು. ಕೊನೆಗೂ ಪ್ರಕಾಶ್ ರಾಜ್ ಅವರು ಅವರ ನಿಲುವಿನಿಂದ ಆಚೆಗೆ ಬರಲಿಲ್ಲ. ಪತ್ರಕರ್ತರು ಕೂಡ ಪ್ರಶ್ನೆಯನ್ನು ಕೇಳಿದ್ರು, ಕೊನೆಗೆ ಅದೊಂದು ಏನೋ ಒಂದು ಅಂತ್ಯ ಮಾಡ್ಕೊಂಡ್ರು. ಆಮೇಲೆ ಅಸಲಿ ವಿಚಾರ ಶುರು ಆಯ್ತು. ಅಸಲಿ ವಿಚಾರ ಏನು? ಈ ಚಿನ್ನಯ್ಯ ಧರ್ಮಸ್ಥಳ ಕೇಸ್ನಲ್ಲಿ ಕಳೆದ 2 ವರ್ಷಗಳಿಂದ ಬಹಳ ಚರ್ಚಿತವಾದಂತಹ ವಿಚಾರ. ಆರಂಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಬುರುಡೆಯನ್ನ ಅಲ್ಲಿ ಯಾವುದೋ ಒಂದು ಜಾಗದಿಂದ ಬುರುಡೆನ ತಗೊಂಡು ಹೋಗ್ತಾನೆ, ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ. ನಂತರ ಆ ವ್ಯಕ್ತಿಗೆ ಮಾಸ್ಕ್ ಧರಿಸಿಕೊಂಡು ಆತನನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆತನ ಗುರುತು ಸಿಗದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆತನ ಪತ್ತೆ ಹೊರ ಜಗತ್ತಿಗೆ ಅಂದ್ರೆ ಹೊರ ಜಗತ್ತಿಗೆ ತಿಳಿಬಾರ್ದು ಆತ ಯಾರು ಅನ್ನೋ ನಿಟ್ಟಿನಲ್ಲಿ ಆತನಿಗೆ ಮಾಸ್ಕ್ ಧರಿಸ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದಾದ ನಂತರ ತುಂಬಾನೇ ಸಂಚಲನ ಸೃಷ್ಟಿ ಆಯ್ತು. ಸಾಕಷ್ಟು ಹೆಣಗಳನ್ನ ನಾನು ಓದ್ತಿದ್ದೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಬಂತು. ಹಾಗಾಗಿ ಸರ್ಕಾರದ ಮೇಲೆ ಕೂಡ ಒತ್ತಡ ಬಂತು. ಬೇರೆ ಬೇರೆ ವಲಯದಿಂದ ಒತ್ತಡ ಬರೋದಕ್ಕೆ ಶುರುವಾಯಿತು. ಸರ್ಕಾರ SIT ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಈ ಪ್ರಕರಣದ ತನಿಖೆಗೆ ಮುಂದಾಯಿತು. ಆ ನಂತರ ಅಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೇತ್ರಾವತಿ ನದಿಘಟ್ಟದಲ್ಲಿ ಎಲ್ಲ ಮಣ್ಣಾಗ್ದು ಆದಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ತಿಂಗಳಾನುಗಟ್ಲೆ ನಡೆದಂತಹ ಬೆಳವಣಿಗೆ ಇಡೀ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ರಾಜ್ಯದ ಇಡೀ ದೇಶದ ಜನರ ಚಿತ್ತ ಆ ಕಡೆ ನೆಟ್ಟಿತ್ತು. ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಅದನ್ನ ವರದಿ ಮಾಡೋದಕ್ಕೆ ಬಂದಿದ್ವು. ಅದಾದ ನಂತರದಲ್ಲಿ ಬರ್ತಾ ಅದು ರಿವರ್ಸ್ ಆಗೋದಕ್ಕೆ ಶುರುವಾಯ್ತು. ಯಾರು ಈ ಮಾಸ್ಕ್ ಮ್ಯಾನ್ ಅಂತ ಬಂದಿದ್ದ, ಕಡೆಗೊಮ್ಮೆ ಆತನ ಮಾಸ್ಕ್ ಕಳಿಸಿತು, ಮುಖವಾಡ ಕಳಿಸಿತು. ಆತ ಯಾರು ಅನ್ನೋದು ಬಹಿರಂಗ ಆಯ್ತು. ಮಂಡ್ಯ ಮೂಲದ CN ಚಿನ್ನಯ್ಯ ಅನ್ನೋದು ಕೂಡ ಹೊರಗೆ ಗೊತ್ತಾಗುತ್ತೆ. ಆಮೇಲೆ ಆತ ಒಂದೊಂದೇ ಸ್ಟೇಟ್ಮೆಂಟ್, ಇದು ನಾನು ಒತ್ತಡಕ್ಕೆ ಒಳಗಾಗಿ ನನ್ನನ್ನು ಬಳಸ್ಕೊಂಡ್ರು, ಬೇರೆಯವರು ಹಣ ಕೊಟ್ಟು ಮಾಡ್ಕೊಂಡ್ರು, ಬೇರೆಯವರ ಒತ್ತಡಕ್ಕೆ ನಾನು ಒಳಗಾಗಿ ಈ ರೀತಿ ಪಾತ್ರವನ್ನು ಮಾಡ್ಬೇಕಾಗಿಂತೆಲ್ಲ ಹೇಳ್ತಾನೆ. SIT ತನಿಖೆ ಮಾಡಿದೆ, ತನಿಖೆ ಆಗ್ತಾ ಇದೆ, ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆಯಲ್ಲಿ ಅಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಷಡ್ಯಂತ್ರವನ್ನ ಹೆಣಿಯಲಾಗಿದೆ ಅನ್ನುವಂತಹ ಆರೋಪ ಆರಂಭದಲ್ಲಿ ಕೂಡ ಬಂದಿತ್ತು. ಆದ್ರೆ ಇಲ್ಲಿ ಈ ಎಡ ಬಲ ಈ ರೀತಿ ಸಿದ್ಧಾಂತಗಳು ಸೇರ್ಕೊಂಡು ವಿಚಾರಗಳು ಬೇರೆ ಬೇರೆ ರೀತಿಯಾಗಿ ಡೈವರ್ಟ್ ಆಗ್ತಾ ಇದ್ವು. ಸಮರ್ಥಿಸಿಕೊಳ್ಳೋರು ಇದು ಷಡ್ಯಂತ್ರ ಅಂತ ಹೇಳ್ತಾ ಇದ್ರು. ಯಾರು ಈ ಆರೋಪ ಬರ್ತಾ ಇದೆ ಆ ಕಡೆಯವರು ಅವರ ನಿಲುವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಎಲ್ಲ ಆಗ್ತಾ ಇತ್ತು. ಇತ್ತೀಚೆಗೆ ಕೆಲವು ದಿನದ ಹಿಂದೆ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್, ಈಗ ಮಾಸ್ಕ್ ಇಲ್ಲ, ಚಿನ್ನಯ್ಯ, ಆತ ವಕೀಲರ ಮೂಲಕ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಪ್ರಕರಣದಲ್ಲಿ 200 ಕೋಟಿ ರೂಪಾಯಿಯ ಷಡ್ಯಂತ್ರ ನಡೆದಿದೆ ಅನ್ನೋದು. ಯೋಚನೆ ಮಾಡೋದಕ್ಕೆ ಎಷ್ಟು ಸೊನ್ನೆ ಇದೆ ಅಂತ ಸುಮಾರು ಜನ ಯೋಚನೆ ಮಾಡ್ಕೊಂಡು ಕೂರ್ಬೇಕಾಗುತ್ತೆ. ಇಷ್ಟು ದೊಡ್ಡ ಮೊತ್ತದ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಈ ಪ್ರಕರಣದಲ್ಲಿ ಹಿಂದೆ ಇದೆ. ನನ್ನನ್ನ ಕೆಲವರು ಬೇರೆ ಬೇರೆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಈ ರೀತಿ ಮಾಡ್ಬೇಕು ಅಂತ ಹೇಳ್ಕೊಂಡಿದ್ರು. ಇದರಲ್ಲಿ ಹಲವರ ಹೆಸರುಗಳನ್ನ ಈ ಪ್ರಕರಣದಲ್ಲಿ ಆರಂಭದಿಂದಲೇ ಯಾರೆಲ್ಲರೂ ಜೊತೆಗಿದ್ರು, ಸ್ಪೆಷಲಿ ಈ ಮಾಸ್ಕ್ ಮ್ಯಾನ್ ಇದ್ದಲ್ಲ ಆ ಟೈಮಲ್ಲಿ, ಆತನನ್ನ ಜೊತೆಗಿಟ್ಟುಕೊಂಡು ಆತನ ಜೊತೆಗೆ ಆತನಿಗೆ ಭದ್ರತೆಯನ್ನು ಕೊಡ್ತಾ ಇದ್ದಂತಹ ತಂಡ, ಜೊತೆಗೆ ಈ ವಿಚಾರದ ಪರವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಲ್ಲ ಆ ತಂಡದಲ್ಲಿರುವಂತಹ ಅನೇಕರ ಹೆಸರುಗಳನ್ನ ಈತ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ತುಂಬಾನೇ ಚರ್ಚೆ ಆಗ್ತಿರುವಂತಹ ಹೆಸರು ಯಾರದ್ದು ಅಂತ ಹೇಳಿದ್ರೆ ಪ್ರಕಾಶ್ ರಾಜ್ ಅಲಿಯಾಸ್ ಪ್ರಕಾಶ್ ರೈ. ಬಹುಭಾಷಾ ನಟ, ಕನ್ನಡದಲ್ಲಿ, ಮಲಯಾಳಂ, ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ. ಹಲವು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೂಡ ಗಳಿಸ್ಕೊಂಡಿದ್ದಾರೆ. ಈಗ ನಮ್ಮ ಎದುರಿಗೆ ಸಾಮಾಜಿಕ ಹೋರಾಟಗಾರನಾಗೂ ಕೂಡ ಅವರು ಗುರುತಿಸ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯಂತಹ ಜನರ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ಅನ್ನು ಅವರು ತೋರಿಸ್ಕೊಳ್ತಾ ಇದ್ದಾರೆ. ಜನರಿಗೆ ಆ ಸಂದರ್ಭದಲ್ಲಿ ತಾನು ಅಲ್ಲಿ ತೊಡಗಿಸ್ಕೊಂಡು ತನ್ನ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಈಗ ಅವರ ಹೆಸರು ತಳುಕು ಹಾಕಿಕೊಂಡಿರೋದ್ರಿಂದಾಗಿ ಜನ ಕೂಡ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ತುಂಬಾನೇ ಪ್ರಶ್ನೆಗಳು ಎದ್ದಿದ್ವು. ಪ್ರಕಾಶ್ ರೈ ಅವರ ಹೆಸರು ಯಾಕೆ ಬಂತು, ಅವರ ಪಾತ್ರ ಏನಿದೆ ಇದರಲ್ಲಿ, ಅವರು ಕೂಡ ಈ ಷಡ್ಯಂತ್ರದ ಭಾಗವ, ಎಲ್ಲ ರೀತಿಯಲ್ಲಿ ಬರ್ತಾ ಇತ್ತು, ಚರ್ಚೆಗಳಾಗ್ತಾ ಇದ್ವು. ಜೊತೆಗೆ ಆತ ಕೊಟ್ಟಂತಹ ಹೇಳಿಕೆಯಲ್ಲಿ ನಿನ್ನನ್ನು ನಾನು ಅಪ್ಪಿಕೊಳ್ತೇನೆ ಅಂತ ಪ್ರಕಾಶ್ ರಾಜ್ ಅವರು ಹೇಳ್ಕೊಂಡಿದ್ರಂತೆ, ಅದನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದು ಕೂಡ ತುಂಬಾನೇ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ಕ್ಲಾರಿಟಿ ಕೊಡ್ಬೇಕು ಅಂತ ಇವತ್ತು ಪ್ರೆಸ್ ಮೀಟ್ ಆಯ್ತು. ಆ ಪ್ರೆಸ್ ಮೀಟ್ ನಲ್ಲಿ ಇವರು ಹೇಳಿದಂತ ವಿಚಾರವನ್ನು ನಾನು ಹೇಳ್ತೇನೆ. ಅವರು ಒಪ್ಕೊಂಡಿದ್ದಾರೆ, ನಾನು ಚಿನ್ನಯ್ಯನನ್ನ ಅಪ್ಪಿಕೊಳ್ತೇನೆ ಅಂತ ಹೇಳಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ. ನೀವು ಆ ಪ್ರೆಸ್ ಮೀಟ್ ನೋಡ್ತಾ ಹೋದ್ರೆ ಸುಮಾರು ಹೊತ್ತು ಡ್ರ್ಯಾಗ್ ಆಗ್ಬೇಕು. ಹಾಗಾಗಿ ಶಾರ್ಟ್ ಆಗಿ ನಾನು ಈ ವಿಚಾರವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಈ ವಿಚಾರ ಏನು ಅಂತ ಹೇಳಿದ್ರೆ SIT ರಚನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇನ್ನೇನು SIT ಮುಂದೆ ಚಿನ್ನಯ್ಯ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಕೆಲವು ದಿನ ಮುಂಚೆ ಪ್ರಕಾಶ್ ರಾಜ್ ಅವರಿಗೆ ಫೋನ್ ಬರುತ್ತಂತೆ. ಇದು ನಾವು ಹೇಳ್ತಾ ಇರೋದಲ್ಲ, ಪ್ರಕಾಶ್ ರಾಜ್ ಅವರು ಹೇಳದಂತ ವಿಚಾರವನ್ನೇ ನಿಮ್ಮ ಮುಂದೆ ಯಥಾವತ್ತಾಗಿ ಇಡ್ತಾ ಇದ್ದೇನೆ. ಪ್ರಕಾಶ್ ರಾಜ್ ಅವರಿಗೆ ಫೋನ್ ಹೋಗುತ್ತೆ. ಅಲ್ಲಿಗೆ ಫೋನ್ ಮಾಡೋದು ಯಾರು? ಗಿರೀಶ್ ಮಠಣ್ಣವರ್. ಆತ ಯಾರು? ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ, ಮಾಜಿ ಪೊಲೀಸ್.
ಫೋನ್ ಬಂದು ಹಿಂಗಿಗೆ ವ್ಯಕ್ತಿ ಇವರು ಇಶ್ಯೂ ಇದಲ್ಲ, ಈ ಮಾಸ್ಕ್ ಮೇಲೆ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಫೋನ್ ಕೊಡಿ ಮಾತಾಡ್ತೀನಿ ಅಂತ ಇವ್ರು ಹೇಳ್ತಾರಂತೆ. ಫೋನ್ ಮಾಡಿದಾಗ ಆತ ತಮಿಳ್ನಲ್ಲಿ ಮಾತಾಡ್ತಾನೆ ಅಂತ, ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಆಕ್ಟಿಂಗ್ ಅದೆಲ್ಲ ನೋಡ್ತಾ ಇರ್ತೀನಿ ಇತ್ಯಾದಿ ಇತ್ಯಾದಿ ಮಾತಾಡಿ, ನನಗೆ ಅಲ್ಲಿ SIT ಮುಂದೆ ಹೋಗೋದಕ್ಕೆ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ನಿಮ್ಮನ್ನೊಮ್ಮೆ ಮೀಟ್ ಆಗ್ಬೇಕು ಅಂತ ಕೇಳ್ತಾನಂತೆ. ಆಗ ಇವ್ರು ಏನ್ ಹೇಳ್ತಾರೆ, ಹೋಗು ಮೀಟ್ ಆಗು, ನನ್ ಜೊತೆಗೆ ನನ್ನ ಮೀಟ್ ಆಗುವಂತ ಅವಶ್ಯಕತೆ ಇಲ್ಲ, ನಿನಗೇನಾದ್ರೂ ಹೇಳಬೇಕು ಅಂತ ಇದ್ರೆ ಅದನ್ನ ನನಗೆ ವಾಟ್ಸ್ಆಪ್ ಮಾಡು, ವಾಯ್ಸ್ ಮೆಸೇಜ್ ಕಳಿಸು ಅಂತ ಹೇಳ್ತಾರೆ. ಅದಾದ ನಂತರ ತುಂಬಾನೇ ವಾಯ್ಸ್ ಮೆಸೇಜ್ ಪ್ರಕಾಶ್ ರಾಜ್ ಅವರಿಗೆ ಬರುತ್ತೆ. ಯಾರಿಂದ? ಈ ಗಿರೀಶ್ ಮಠನ್ ಅವ್ರು ಕಾಲ್ ಮಾಡಿರ್ತಾರಲ್ಲ, ಅವರು ಈ ಚಿನ್ನಯ್ಯನ ಆತನ ಅಭಿಪ್ರಾಯಗಳು ಇವರಿಗೆ ವಾಟ್ಸ್ಆಪ್ ಬರುತ್ತೆ, ವಾಯ್ಸ್ ಮೆಸೇಜ್. ಅದು ಏನು ಅನ್ನೋದು ಅವ್ರು ಹೇಳಿಲ್ಲ, ಅದನ್ನ ಪೊಲೀಸರಿಗೆ ತನಿಖೆಗೆ ಕೊಟ್ಟಿದ್ದೇನೆ ಅಂತ. ಆ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಏನ್ ಹೇಳ್ತಾರೆ, ಅಲ್ಲಿಗೆ ವಿಚಾರಣೆಗೆ ಹೋಗು, ಪ್ರಣವ್ ಮೊಹಂತಿ ಒಳ್ಳೆಯ ಅಧಿಕಾರಿ ಇದ್ದಾರೆ, ಒಳ್ಳೆ ರೀತಿ ಸಹಕಾರ ಕೊಡುತ್ತೆ, ನೀನು ಹೋಗು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಸತ್ಯವನ್ನ ಹೇಳು, ಸತ್ಯವನ್ನ ಹೇಳಿದಾಗ ಇಡೀ ಊರೇ ನಿನ್ನ ಕೊಂಡಾಡುತ್ತೆ, ಆಗ ನಾನು ಕೂಡ ಬಂದು ನಿನ್ನನ್ನ ಅಪ್ಪಿಕೊಳ್ತೇನೆ. ಇದು ಆ ವಿಚಾರ. ಆತ ಚಿನ್ನಯ್ಯ ಹೇಳಿದ್ದಾನಲ್ಲ ನ್ಯಾಯಾಲಯದ ಮುಂದೆ, ಅದೇ ವಿಚಾರವನ್ನು ಇವ್ರು ಕೂಡ ಒಪ್ಪಿಕೊಂಡಿದ್ದಾರೆ. ನಾನು ನಿನ್ನ ಅಪ್ಕೊಳ್ತೇನೆ ಹೇಳಿದ್ದು ನಿಜ, ಆದ್ರೆ ಅದರ ಹಿಂದೆ ಈ ರೀತಿ ಎಲ್ಲ ಇದೆ. ಆತ ನನಗೆ ಈ ರೀತಿ ಹೇಳಿದಾಗ ನೀನ್ ಅಲ್ಲಿಗೆ ಹೋಗು, ಏನೂ ಆಗೋದಿಲ್ಲ, ನಿನ್ಗೆ ಏನಾದ್ರು ವಿಚಾರಗಳಿದ್ರೆ ನನಗೆ ವಾಟ್ಸ್ಆಪ್ ವಾಯ್ಸ್ ಮೆಸೇಜ್ ಕಳಿಸು ಅಂತ ಹೇಳಿದೆ, ಅದು ಎಲ್ಲ ಬಂದಿದೆ. ನಂತರದಲ್ಲಿ ಆತ ಈ ರೀತಿ ಹೇಳಿದಾಗ, ನೀನು ಒಂದ್ ವೇಳೆ ಸತ್ಯವನ್ನೇ ಹೇಳು, ಸತ್ಯನ ಹೇಳಿದಾಗ ಇಡೀ ಊರೆಲ್ಲ ನಿನ್ನ ಕೊಂಡಾಡ್ತೇನೆ ಅಂತ ಹೇಳದಂತ ಸಂದರ್ಭದಲ್ಲಿ ನನಗೂ ಕೂಡ ಖುಷಿ ಆಗುತ್ತೆ, ನಾನು ನಿನ್ನ ಬಂದು ಅಪ್ಪಿಕೊಳ್ತೇನೆ, ನಾನು ಕೂಡ ಖುಷಿ ಪಡ್ತೇನೆ ಅಂತ ಹೇಳಿದ್ದೆ. ಅದಾದ ನಂತರ ಮುಂದುವರೆದ ಭಾಗವಾಗಿ ಇಲ್ಲಿ ಆತನಿದ ಮೆಸೇಜ್ಗಳು ಬಂದಿರುತ್ತಲ್ಲ, ವಾಯ್ಸ್ಗಳು, ಅದನ್ನ ತನಿಖಾಧಿಕಾರಿಯಾಗಿರುವ ಪ್ರಣವ್ ಮೊಹಂತಿ ಅವರಿಗೆ ಕಳುಹಿಸ್ತಾರಂತೆ. ಪ್ರಕಾಶ್ ರಾಜ್ ಅವರು ಅವರಿಗೆ ಕಳಿಸಿ ಅವರಿಗೆ ಫೋನ್ ಮಾಡಿ ಹೇಳ್ತಾರಂತೆ, ಈ ರೀತಿ ಆಗಿದೆ ಸರ್, ಆತ ಈ ಮಂಡ್ಯ ಮೂಲದವನು ಅಂತ ಚರ್ಚೆ ಆಗ್ತಾ ಇದಲ್ಲ, ಆತ ಈ ತಮಿಳು, ತೆಲುಗು, ಕನ್ನಡ ಮಿಶ್ರಿತವಾಗಿ ಎಲ್ಲ ಮಾತಾಡ್ತಾ ಇದ್ದಾನೆ ಅನ್ನೋ ವಿಚಾರವನ್ನ ಅವರಿಗೆ ಹೇಳ್ತಾರೆ. ಇದು ಪ್ರಕಾಶ್ ರಾಜ್ ಅವರೊಂದು ಹೇಳಿದಂತ ವಿಚಾರ. ಅದರ ಆಚೆಗೆ ಈ ಕೋಟಿ ಹಣದ ವ್ಯವಹಾರ ಆಗಿದೆಲ್ಲ, ಅದೆಲ್ಲ ನನಗೆ ಗೊತ್ತೇ ಇಲ್ಲ ಅನ್ನೋ ವಿಷಯವನ್ನ ಪ್ರಕಾಶ್ ರಾಜ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಎಷ್ಟೆಷ್ಟು ಕೋಟಿ ಯಾರೆಲ್ಲ ಷಡ್ಯಂತ್ರ ಹಾಕಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಅನೇಕ ಪ್ರತಿನಿತ್ಯ ಕಾಲ್ ಮಾಡ್ತಾ ಇರ್ತಾರೆ, ಹೋರಾಟಗಾರರು ಕಾಲ್ ಮಾಡ್ತಾ ಇರ್ತಾರೆ, ರೈತರು ಕಾಲ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಮಂದಿ ತನ್ನ ಸಮಸ್ಯೆಗಳನ್ನ ಹೇಳ್ಕೊಂಡು ಅಥವಾ ಬೇರೆ ಬೇರೆ ವಿಷಯಕ್ಕೆ ನನಗೆ ಕಾಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಕಾಲ್ಗಳಲ್ಲಿ ಇದು ಅನ್ನುವಂತ ನಿಟ್ಟಿನಲ್ಲಿ ಇದು ಒಂದು ಅಂತ ನಾನು ಕಾಲ್ ರಿಸೀವ್ ಮಾಡಿ ಮಾತಾಡಿದ್ದಷ್ಟೇ. ಅದರ ಆಚೆಗೆ ನಾನು ಗಿರೀಶ್ ಮಠನ್ ಅವ್ರನ್ನು ಕೂಡ ನೋಡಿಲ್ಲ. ಆಕ್ಚುಲಿ ಅದು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಮಾತಾಡಿದ್ದು, ಡೈರೆಕ್ಟ್ ಆಗಿ ಮಾತಾಡಿಲ್ಲ, ಭೇಟಿಯೂ ಆಗಿಲ್ಲ. ಈತನು ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಕೂಡ ನಾನು ಅದೇ ಫಸ್ಟ್ ಟೈಮ್ ಮಾತಾಡಿದ್ದು, ಅದರ ನಂತರ ಭೇಟಿ ಏನೂ ಆಗ್ಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದಾದ್ಮೇಲೆ ಈಗ ಪ್ರಕರಣ ಈ ರೀತಿಯೆಲ್ಲ ತಿರುವು ಪಡೆದುಕೊಳ್ತಾ ಇದೆ. ಅಲ್ಲಿ ಅವರು ಮತ್ತೊಮ್ಮೆ ಆಗ್ರಹವನ್ನು ಮಾಡಿದೆ, ಯಾರೆಲ್ಲ ಒಂದ್ ವೇಳೆ ಇದು ಷಡ್ಯಂತ್ರದ ಭಾಗ ಅಂತ ಚರ್ಚೆ ಆಗ್ತಾ ಇದೆಲ್ಲ, ಒಂದು ಧಾರ್ಮಿಕ ಕೇಂದ್ರವನ್ನ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ಷಡ್ಯಂತ್ರ ಆಗಿದೆ ಅಂತ, ಅಲ್ಲೂ ಕೂಡ ಆ ವಿಚಾರವಾಗಿ ಅವರ ನಿಲುವನ್ನ ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಷಡ್ಯಂತ್ರವೇ ಆಗಿದ್ರೆ ಅದು ಇದಕ್ಕಿಂತ ದೊಡ್ಡ ಅಪರಾಧ ಆಗುತ್ತೆ. ಯಾರೆಲ್ಲ ಇದರ ಭಾಗವಾಗಿದ್ದಾರೆ ಎಲ್ಲರನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕು, ಕಾನೂನಿನ ಪ್ರಕಾರ ಏನ್ ಕ್ರಮ ಆಗ್ಬೇಕು ಅದು ಆಗ್ಲಿ ಅನ್ನೋ ಆಗ್ರಹವನ್ನ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಇದಿಷ್ಟನ್ನು ಅವರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು. ಅದ್ರ ಆಚೆಗೆ ಪತ್ರಕರ್ತರು ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಹೋದ್ರು, ಆದ್ರೆ ಅವರು ಇದೇ ಉತ್ತರಕ್ಕೆ ಸ್ಟಿಕ್ ಆಗಿದ್ದು, ನನ್ನ ಉತ್ತರ ಇದು ಇಷ್ಟೇ ಆಗಿದ್ದು, ಅದಾದ ನಂತರದ ವಿಚಾರ ನನಗೆ ಗೊತ್ತಿಲ್ಲ, ಮಿಕ್ಕಿದ್ದೆಲ್ಲ ಏನೆಲ್ಲ ಆಗ್ತಾ ಇದೆ ಅದನ್ನ SIT ಅವ್ರು ನೋಡ್ಕೊಳ್ತಾರೆ, ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಏನಾಗಿದೆ ಅದು ನಡೀಲಿ, ಜೊತೆಗೆ ಕಾನೂನು ಪ್ರಕಾರ ಏನೆಲ್ಲ ಆಗುತ್ತೆ ಅದು ಆಗ್ಲಿ. ನನ್ನ ಹೆಸರು ತಳಕು ಹಾಕೊಂಡಿರೋದಕ್ಕೆ ಕಾರಣ ಇದು, ಅದಕ್ಕೆ ನಾನು ಸ್ಪಷ್ಟನೆ ಕೊಟ್ಟಿದ್ದೇನೆ ಅನ್ನೋದನ್ನ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಪ್ರಕಾಶ್ ರಾಜ್ ಅವರು ನಮ್ಗೆ ಗೊತ್ತಿದೆ, ಒಂದು ನಟ, ಸಾಮಾಜಿಕ ಚಟುವಟಿಕೆ, ಬೇರೆ ಬೇರೆ ರೀತಿಯಾಗಿ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿದ್ದವರು, ಸರ್ಕಾರದ ವ್ಯವಸ್ಥೆಯನ್ನ ಸ್ಪೆಷಲಿ ಬಿಜೆಪಿಯನ್ನ ಪ್ರಶ್ನೆ ಮಾಡ್ತಾ, ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಶ್ನೆ ಮಾಡ್ತಾ ಬರ್ತಾ ಇರುವಂತವ್ರು. ಸಹಜ ಇಂತಹ ವಿಚಾರಗಳಲ್ಲಿ ಹೆಸರು ತಳಕು ಹಾಕಿಕೊಂಡಾಗ ಜನಸಾಮಾನ್ಯರಲ್ಲಿ, ಜನ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂತ ಹೇಳಿದ್ರೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಯಾರೋ ಜನಸಾಮಾನ್ಯ ಈ ಹೆಸರು ಬಂದಿದ್ರೆ ಅಷ್ಟಾಗಿ ಚರ್ಚೆ ಆಗ್ತಾ ಇರ್ಲಿಲ್ಲ, ಆದ್ರೆ ಒಬ್ಬ ಪ್ರಖ್ಯಾತ ನಟನ ಹೆಸರು ಕೇಳು ಬಂದಂತಹ ಸಂದರ್ಭದಲ್ಲಿ ಸಹಜ ಜನ ಬೇರೆ ಬೇರೆ ಆಯಾಮದಲ್ಲಿ ಯೋಚನೆ ಮಾಡ್ತಾರೆ. ತನಿಖೆ ಆಗ್ತಾ ಇದೆ, ಆಗ್ಲಿ. ತನಿಖೆ ಆದ ನಂತರ ತನಿಖಾ ವರದಿ ಬಹಿರಂಗ ಆದಂತಹ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗ್ಲಿಕ್ಕಿದೆ. ಇದಿಷ್ಟು ಪ್ರಕಾಶ್ ರಾಜ್ ಅವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಂತಹ ಅವರ ಸ್ಪಷ್ಟನೆಯನ್ನ ನಿಮ್ಮ ಎದುರಿಗೆ ಶಾರ್ಟ್ ಆಗಿ ಇಟ್ಟೆ. ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಕಂಟೆಂಟ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ನಮಸ್ಕಾರ.